ಪ್ರತಿಧ್ವನಿ ಕನ್ನಡ, ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ. ಎಸ್ಎಸ್ಎಲ್ಸಿ ಪರೀಕ್ಷೆ ಫಲಿತಾಂಶದಲ್ಲಿ ಸಾಧನೆ ಮಾಡಿದ ಬಣಿಜಿಗ ಸಮಾಜದ ವಿದ್ಯಾರ್ಥಿಗಳಿಗೆ ಸಮಾಜದ ಅಧ್ಯಕ್ಷ ಮುತ್ತಣ್ಣ ಮಜ್ಗಿ ಅವರಿಂದ ಅಭಿನಂದನೆ. ರಾಜ್ಯದಲ್ಲಿ ಇಂದು ಎಸ್ಎಸ್ಎಲ್ಸಿ ಪರೀಕ್ಷಾ ಫಲಿತಾಂಶ ಪ್ರಕಟಗೊಂಡಿದೆ. ತನ್ನಿಮಿತ್ಯ ಗದಗ ಜಿಲ್ಲೆಯ ಶಿರಹಟ್ಟಿ ಪಟ್ಟಣದ ಸಿಸಿಎನ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಓದಿದ ಶಿರಹಟ್ಟಿ ಪಟ್ಟಣದ ಕುಮಾರ್ ಜಗದೀಶ್ ಶಾಂತಣ್ಣ ಬೋರಶೆಟ್ಟರ್ 95% ಅಂಕ ಪಡೆದು ಸಾಧನೆ ಮಾಡಿದ್ದಾನೆ. ನಮ್ಮ ಸುದ್ದಿವಾಹಿನಿಯೊಂದಿಗೆ ಕುಮಾರ್ ಜಗದೀಶ್ ಶಾಂತಣ್ಣ ಬೋರಶೆಟ್ಟರ್ ಮಾತನಾಡಿ, ನಾನು ಕಷ್ಟಪಟ್ಟು ಎಸ್ಎಸ್ಎಲ್ಸಿಯಲ್ಲಿ ಪರೀಕ್ಷೆಯಲ್ಲಿ ಇಷ್ಟೊಂದು ಸಾಧನೆ ಮಾಡಬೇಕೆಂದರೆ ಮೊದಲು ನಾನು ನನ್ನ ಪಾಲಕರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಜೊತೆಗೆ ನಮ್ಮ ತಂದೆ ತಾಯಂದಿರು ಕುಟುಂಬ ವೃತ್ತಿಯಲ್ಲಿ ಮಿಠಾಯಿ ಅಂಗಡಿ ಇಟ್ಟು ವ್ಯಾಪಾರ ಮಾಡುವ ಕುಟುಂಬವಾಗಿದ್ದು, ಜೊತೆಗೆ ನಾನು ನನ್ನ ಪ್ರಥಮ ಘಟ್ಟ ಎಸ್ಎಸ್ಎಲ್ಸಿಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿ ಏನನ್ನಾದರೂ ಸಾಧಿಸಬೇಕು ಎನ್ನುವ ಅಭಿಲಾಷೆ ಹೊಂದಿ ಅತ್ಯಂತ ಕಠಿಣ ಪರಿಶ್ರಮದಿಂದ ವಿದ್ಯಾಭ್ಯಾಸ ಮಾಡಿ ಭವಿಷ್ಯದ ಜೀವನದಲ್ಲಿ ಏನು ಸಾಧಿಸಬೇಕೆಂಬ ಹಠದಿಂದ ವಿದ್ಯಾಭ್ಯಾಸ ಮಾಡಿದ್ದೆ. ಇಂದು ನನಗೆ ಸಿಕ್ಕ ಫಲವಾಗಿದ್ದು, ನನ್ನ ಮುಂದಿನ ಗುರಿ ಮೆಡಿಕಲ್ನಲ್ಲಿ ಏನಾದರೂ ಸಾಧನೆ ಮಾಡುತ್ತೇನೆ ಎಂದು ಭರವಸೆ ವ್ಯಕ್ತಪಡಿಸಿದರು. ಇಂದು ಶಿರಹಟ್ಟಿಯ ಜಗದೀಶ್ ಶಾಂತಣ್ಣ ಬೋರಶೆಟ್ಟರ್ ಅವರ ಮನೆಯಲ್ಲಿ ಸಂಭ್ರಮದ ವಾತಾವರಣ ನಿರ್ಮಾಣವಾಗಿದ್ದು ಕಂಡುಬಂದಿತು. ಶಿರಹಟ್ಟಿ ಪಟ್ಟಣದ ಬಣಿಜಿಗ ಸಮಾಜದ ಜಗದೀಶ್ ಶಾಂತಣ್ಣ ಬೋರಶೆಟ್ಟರ್ 95% ಅಂಕ ಪಡೆದಿದ್ದರಿಂದ ಶಿರಹಟ್ಟಿ ಬಣಿಜಿಗ ಸಮಾಜದ ಅಧ್ಯಕ್ಷ ಮುತ್ತಣ್ಣ ಮಜ್ಗಿ ಸಿಹಿ ತಿನಿಸುವುದರೊಂದಿಗೆ ಶುಭ ಕೋರಿದರು. ಜಗದೀಶನ ತಂದೆ ಮಾತನಾಡುತ್ತಾ, ಅವನು ಯಾವ ವಿಷಯವನ್ನ ಆಯ್ಕೆ ಮಾಡಿಕೊಳ್ಳುತ್ತಾನೋ ಅದನ್ನೇ ಕಲಿಸಲು ನಮ್ಮ ಸಹಮತವಿದೆ. ನಮ್ಮ ಕುಟುಂಬದಲ್ಲಿ ಸಂತಸದ ವಾತಾವರಣ ನಿರ್ಮಾಣವಾಗಿದೆ ಎಂದರು. ಶಿರಹಟ್ಟಿ ತಾಲೂಕಾ ಬಣಿಜಿಗ ಸಮಾಜದ ವತಿಯಿಂದ ನಮ್ಮ ಸಮಾಜದ ಹೆಮ್ಮೆಯ ಮಗ ಅಂತ ಹೇಳ್ಕೊಳಕ್ಕೆ ಒಂದು ಖುಷಿ ಅನ್ನಿಸ್ತದೆ. ಯಾಕಂದ್ರೆ ನಾವು ನಮ್ಮ ಸಮಾಜ ಮೂಲತಃ ವ್ಯಾಪಾರ ವೃತ್ತಿಯಿಂದ ಬಂದವರು. ನಮ್ಗೆ ಎಜುಕೇಷನ್ನೊಳಗೆ ಭಾಳ ಅಂದ್ರೆ ಭಾಳ ಹಿಂದುಳಿದವರು. ಅದಕ್ಕೆ ಅಂಥದ್ರೊಳಗೆ ಇವ ಎಲ್ಲ ವ್ಯಾಪಾರ ವೃತ್ತಿ ಎಲ್ಲರ ಮಾತು ಕೇಳ್ಕೊತಾನೆ ಅವ ತನ್ನ ಈ ಮಟ್ಟಕ್ಕೆ ಸಾಧನೆ ಮಾಡೋನಲ್ಲ. ಅದಕ್ಕೆ ಅವ್ನಿಗೆ ಹಿರಿಯರ ಆಶೀರ್ವಾದ, ಸಮಾಜದ ಬೆಂಬಲ, ಇನ್ನೂ ಮುಂದೆ ಇನ್ನೂ ಉತ್ತಂಗಕ್ಕೆ ಹೋದ್ರೂ ಸಹಿತ ನಮ್ಮ ಸಮಾಜದಿಂದ ಅವ್ಗೆ ಮನೆಯೊಳಗೆ ನಾವೆಲ್ಲರೂ ಅವ್ನಿಗೆ ಸ್ಕೋಪ್ ಕೊಟ್ಟು ಇನ್ನೂ ಅವ್ನ ಆಸೆ ಪೂರೈಸ್ತೀವಿ ಅಂತ ಹೇಳಕ್ಕೆ ನಮ್ಗೆ ಖುಷಿ ಆಗುತ್ತೆ. ಈಗ ಪ್ರಸಕ್ತ ಸಾಲಿನಲ್ಲಿ SLC ಫಲಿತಾಂಶ 90% ಪಡೆಯಲು ನೀ ಯಾವ ಉದ್ದೇಶದಿಂದ, ನಾನು ಏನು ಸ್ಫೂರ್ತಿ ನಿನಗೆ 95 ಅಂಕ ಪಡೆಯಕ್ಕೆ? ಅಪ್ಪಾರ ಓದಬೇಕು ಮಾಡಬೇಕು, ಹೆಚ್ಚಿಗೆ ಮಾಡಿದ್ರೆ ಮುಂದೆ ಸೀಟ್ ಚಲೋ ಸಿಗ್ತದೆ. ಈ ಮುಂದೆ ನಿಂದು ಗುರಿ ಏನು? ಸೈನ್ಸ್, ಮೆಡಿಕಲ್. ಈಗ ಮತ್ತೆ ಯಾರಾದರೂ ಸ್ಫೂರ್ತಿ ಇದಾರೆ ಅದರಿಂದ? ನಮ್ದು ಮನೆತನ ಎಲ್ಲದ್ದು ಬರೀ ಮಾರ್ಕೆಟಿಂಗ್ ಇದ್ರಾಗ ಐತಿ. ಹೀಗಾಗಿ ನಾವು ಒಂದು ಜಾಬ್ ಮಾಡೋಕಂತಂದು ಎಕ್ಸ್ಪೆಕ್ಟೇಷನ್ ಒಂದು 96 ಹಿಂಗಿತ್ತು. ಸ್ವಲ್ಪ ಕಡಿಮೆ ಆಗಿತ್ತು ನಮ್ದು ಎಕ್ಸ್ಪೆಕ್ಟೇಷನ್ಕಿನ. ಮತ್ತು ಚಲೋ ಅಂದ್ರೆ ಟೀಚರ್ಸ್ ಎಲ್ಲರೂ ಭಾಳ ಎಫರ್ಟ್ ಹಾಕಿ ನಮ್ಗೆ ಹುಷಾರ. ಡೈಲಿ ನಾವು ಸಾಯಂಕಾಲ 9 ಗಂಟೆ ಮಟ್ಟು ಸ್ಕೂಲಿಗೆ ಹೋಗ್ತಿದ್ವಿ. ಏಕಾಂತ್ ಸರ್ ಅಂತ ಒಂದು ಒಬ್ರು ಇದ್ರು, ಅವರೆಲ್ಲ ಸ್ವಲ್ಪ ಚಲೋ ಎಫರ್ಟ್ ಹಾಕಿ ನಮ್ಗೆ ಚಲೋ ಮಾಡಿ ಓದಿಸ್ಕೊಳಕ್ಕೆ ಚಲೋ ಎಫರ್ಟ್ ಹಾಕಿಕೊಟ್ರು. CCN ಸ್ಕೂಲ್ ಎಲ್ಲ ಟೀಚರ್ಸು ಭಾಳ ಎಫರ್ಟ್ ಹಾಕಿ ಓದಿಸಿ ನಮ್ಗೆ ಚಲೋ ಮಾರ್ಕ್ಸ್ ತೊಗೊಂಬರಕ್ಕೆ ಸಹಾಯ ಮಾಡಿದ್ರು. ನಿನ್ನ ಮುಂದಿನ ಗುರಿ? ಸೈನ್ಸ್ ತೊಗೊಂಡು ಒಂದು ಜಾಬ್, ಚಲೋ ಜಾಬ್. ಯಾವ ಜಾಬ್ ಮಾಡ್ಬೇಕಂತ? ಮೆಡಿಕಲ್ ಫೀಲ್ಡ್. ಮೆಡಿಕಲ್ ಫೀಲ್ಡ್ ಒಳಗೆ ಯಾವುದು? ಇವು ಪ್ಯಾರಾಮೆಡಿಕ್ಸ್. ಅವು 6ರಿಂದ 9 ಮಟ್ಟ ಸ್ಕೂಲ್ದಾಗ ಹೋಗ್ತೀವಿ. ಬೆಳಿಗ್ಗೆ ಒಂದು 6 ಗಂಟೆ ಸುಮಾರು ಹಿಂಗೆ ಹೆಚ್ಚಿಗೆ ಓದಿ ಎಫರ್ಟ್ ಹಾಕ್ತಾರೆ. ನಿಮ್ಮ ವೃತ್ತಿ ಜೊತೆಗೂ ಓದೋಕ್ಕೂ ಎಲ್ಲ ತಂದೆ ತಾಯಿಗಳು ಅನುಕೂಲ ಮಾಡಿಕೊಡ್ತಾರೆ. ಅಂಗಡಿಗೆ ಹೋಗೋದ್ರ ಮೂಲಕ ಎಲ್ಲ ಇದೆ. SLC 95. ಈಗ ನಿಮ್ಗೆ ಯಾವ ಥರ ಖುಷಿ ಆಗುತ್ತೆ ರೀ? ನಮ್ಮ ಮನೆಯಾಗ ಎಷ್ಟು ಕೋರ್ಸ್ ಮಾಡಿದ್ರು ಯಾರು ಇದ್ದಿದ್ದೆ HI ಕೋರ್ಸ್ ಮಾಡಿ ಖುಷಿ. ನೆಕ್ಸ್ಟ್ ನಿಮ್ಮ ವಿಚಾರದೊಳಗೆ ಮುಂದಿನ ಯಾವ ಹಂತದೊಳಗೆ ಹೋಗ್ಬೇಕು? ಮುಂದೆ ಇನ್ನೂ HI ಕಲಿಸ್ಬೇಕಂತ. ಹಾಂ, ಈಗ ಅವರು ಮೆಡಿಕಲ್ ಅಂತ ಹೇಳಿ, ಬಟ್ ನಿಮ್ದು ಏನಾದರೂ ಬೇರೆ ಏನಿಲ್ಲ, ಅವು ಏನು ಇಷ್ಟಪಡ್ತಾನೆ ಅದು. ನೀವು ಏನು ಎಷ್ಟು ಖುಷಿ ಆಯ್ತು ನಿಮ್ಗೆ ಮಗ ಈ ಥರ 95 ಸ್ಕೋರ್ ತೆಗೆದಿದ್ದಕ್ಕೆ? ಮನೆಯೊಳಗೆ ಎಲ್ಲ ಜೋಡಿ ನಾವು
ಫ್ಯಾಮ್ಲಿ ಫುಲ್ 30 ಫ್ಯಾಮ್ಲಿ ಕೂಡಿದ್ದೀವಿ. 15 ಜನ ಅದೇವಿ. ಅದ್ರೊಳಗೆ ನಾವು ಉದ್ಯೋಗ ಮಾಡ್ಕೊಂತ ಅವ್ರ ಅಣ್ಣಗಳು ಅವ್ರ ಅಪ್ಪಾಜಿ ಅವ್ರ ದೊಡ್ಡಪ್ಪು ಎಲ್ಲ ಜೋಡಿನೂ ಅಂದ್ಕೊಂಡು ಮನೆ ಕೆಲಸ ಒಳಗಿನ ಕೆಲಸ ಎಲ್ಲ ಮಾಡ್ಕೊತಾನು ಪರ್ಸೆಂಟೇಜ್ ಮಾಡ್ಯಾನ್ರಿ. ಎಲ್ಲರ ಆಶೀರ್ವಾದನೂ ಐತಿ.